ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ನಮ್ಮ ತಂದೆಯವ್ರ ಹೆಸರು ಶಾಂತವೀರ್ ಮುತ್ತಪ್ಪನವ್ರಂತ. ನಮ್ಮದು ಬಿಜಾಪುರ ಡಿಸ್ಟಿಕ್ ಬಸವನ ಬಾಗೇವಾಡಿ ತಾಲೂಕು ಮನಗುಳಿ ಗ್ರಾಮ. ನಾವು ಸಿಜೆಂಟಾ ಕಂಪನಿಯ ಸಿಂಬಾ ಅಂತ ವೆರೈಟಿ ಮಾಡಿದ್ದೀವಿ. ಇದರಲ್ಲಿ ಚೆನ್ನಾಗಿ ಇಳುವರಿ ಬಂದಿದೆ. ಇದು 25ರಿಂದ 30 ಟನ್ವರೆಗೂ ಇಳುವರಿ ಬರುತ್ತೆ. ಮತ್ತು ಎಲ್ಲ ಕಾಯಿಗಳು ಕೂಡ 5ರಿಂದ 6 kg ಇದಾಗುತ್ತೆ, ತೂಕ ಬರುತ್ತೆ. ಮತ್ತು ಇದರಲ್ಲಿ ಎಲ್ಲ ಕಾಯಿಗಳು ಕೂಡ 90% ಎ ಗ್ರೇಡ್ನಲ್ಲೇ ಬರುತ್ತೆ. ಆಮೇಲೆ ಇದು ಉತ್ತಮವಾದ ತಳಿ ಇದೆ. ಇದಕ್ಕೆ ಬೂದಿ ರೋಗ ಅನ್ನಿ ಮತ್ತು ಡೌನಿ ಮತ್ತು ಎಲ್ಲ ಕಲ್ಲಂಗಡಿ ಬೆಳೆಯಲ್ಲಿ ರೈತರಿಗೆ ತೊಂದರೆ ಕೊಡ್ತಾ ಇರೋ ವಿಲ್ಟ್ ಅಂತ ರೋಗ ಬರುತ್ತಲ್ಲ, ಅದು ಭಾಳ ಇದಕ್ಕೆ ಬರೋದೇ ಇಲ್ಲ. ಆದರೂ ಕೂಡ ನಾವು ಸ್ವಲ್ಪ ಮುಂಜಾಗ್ರತೆಯಾಗಿ ಸೋಡೋಮೋನಾಸ್ ಬ್ಯಾಸಿಲಸ್ ನಾವು ಬಿಡಬೇಕಾಗತ್ತೆ. ಬೇರೆ ಕಂಪನಿಯ ತಳಿಗಳಿಗೆ ಹೋಲಿಸಿದರೆ ಕಲ್ಲಂಗಡಿಯಲ್ಲಿ ಐಸ್ಬಾಕ್ಸ್ ವೆರೈಟಿಯಲ್ಲಿ ಅವುಗಳಿಗೆ ಸಿಕ್ಕಾಪಟ್ಟಿ ರೋಗ ಬರುತ್ತೆ. ಮತ್ತು ಇವಾಗ ಟನ್ನೇಜ್ ಕೂಡ ಬರ್ತಾ ಇಲ್ಲ ಅವುಗಳು. ಆಮೇಲೆ ವಿಲ್ಟ್ ರೋಗ ಬಂದು ಎಷ್ಟೋ ರೈತರಿಗೆ ದುಡ್ಡು ಕೂಡ ಆಗಿಲ್ಲ, ಅವ್ರು ಹಾಕಿರೋ ಅಮೌಂಟ್ ಕೂಡ ಬಂದೇ ಇಲ್ಲ ಅವ್ರಿಗೆ. ಇದನ್ನು ಮಾಡೋದಿಂತ ಎಲ್ಲ ರೈತರು ಗ್ಯಾರಂಟಿ ನಿಮ್ಮ ದುಡ್ಡು ನಿಮ್ಗೆ ಬರುತ್ತೆ, ಇಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ. ಮತ್ತು ನಮಗೆ ಪ್ರಾದೇಶಿಕ ವ್ಯವಸ್ಥಾಪಕರಾದ ರಾಜೇಂದ್ರ ಕಾರ್ಬಾರಿ ಸರ್ ಅವರು ನಮಗೆ ಮಾರ್ಗದರ್ಶನ ಕೊಟ್ಟು, ಈ ನಮ್ಮ ಏರಿಯಾದಲ್ಲಿ ಬೀಜ ಕೂಡ ಸಿಗದೆ ಹೋದಾಗ ಬೀಜ ಅವರು ಅರೇಂಜ್ ಮಾಡಿ ತಂದು ಕೊಟ್ಟು ನಮಗೆ ಇದನ್ನು ಕ್ರಾಪ್ ಮಾಡೋ ಥರ ಅನುಕೂಲ ಮಾಡಿಕೊಟ್ರು. ನಾವು ಮೊದಲೆಲ್ಲ ಕಲ್ಲಂಗಡಿ ಹಾಕ್ತಿದ್ವಲ್ಲ, ಅದರಲ್ಲಿ ವಿಲ್ಟ್ ಬಂದು ಮಾಡಿ ಲಾಸ್ ಆಗ್ತಾಯಿತ್ತು. ಇದರಿಂದ ನಮಗೆ ಬೆಳೆ ಕೂಡ ಚೆನ್ನಾಗಿದೆ. ಇವಾಗ ಆಲ್ರೆಡಿ ನಮ್ಮ ಬೆಳೆ 58 ದಿನದಿದೆ. ಮತ್ತು ಲೋಡಿಂಗ್ ಕೂಡ ನಡೆದಿದೆ, ಸ್ಟಾರ್ಟ್ ಇದೆ. ಚೆನ್ನಾಗಿ ಎ ಗ್ರೇಡ್ ಮಾಲ್ ಬಂದಿದೆ. 90% ಎ ಗ್ರೇಡ್ ಇದೆ. ಅದು ಎಲ್ಲೋ ಹುಡುಕಿದ್ರೆ ಸಿಗುತ್ತೇನೋ ಆ ಥರ ಚಿಕ್ಕ ಸೆಕೆಂಡ್ ಕ್ವಾಲಿಟಿ ಮಾಲ್ ಇದೆ. ಇದೇ ಥರನಾಗಿ 5ರಿಂದ 6 kgವರೆಗೂ ಎ ಗ್ರೇಡ್ ಕಾಯಿಗಳು ಸಿಗುತ್ತವೆ. ಆದ್ದರಿಂದ ನೀವೆಲ್ಲರೂ ಕೂಡ ಸಿಂಬಾ ವೆರೈಟಿಯನ್ನು ಬೆಳಿಬೇಕಂತಾಗಿ ವಿನಂತಿ.